ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾರ ಅಂದರೆ 19ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ 12 ರಾಶಿಗಳ ಫಲಾನುಫಲ ಹೇಗಿದೆ, ಯಾವ ರಾಶಿಗೆ ಶುಭ ಆಗುತ್ತೆ, ಯಾವ ರಾಶಿಗೆ ಕೆಡುಕಾಗುತ್ತೆ, ಕೆಡುಕಾಗುವಂತಹ ರಾಶಿಗಳು ಯಾವ ರೀತಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಬನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಭೂಷಣಂದೆ ಗುರುಭೂಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಾರ ಪರಿಹಾರ ಆರ್ಯ ಟಾಕಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೇಷರಾಶಿ ಬಗ್ಗೆ ಮಾತನಾಡ್ತೀನಿ. ಮೇಷರಾಶಿಗೆ ಈ ವಾರದಲ್ಲಿ ಭಯಂಕರವಾದಂಥ ತೊಂದರೆಗಳು, ಆಘಾತಗಳು ತುಂಬ ಜಾಸ್ತಿನೇ ಕಾಣುತ್ತೆ. ಯಾಕಂದರೆ ಮೇಷರಾಶಿಗೆ ಕುಜಗ್ರಹ ರಾಶ್ಯಾಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ವ್ಯಯಸ್ಥಾನಕ್ಕೆ ಹೋಗೋದ್ರಿಂದ ಶನಿ ಜೊತೆ ಸೇರೋದ್ರಿಂದ ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ಮತ್ತು ಬುಧನ ಜೊತೆ ಸೇರ್ತಾನೆ. ಬುಧ, ಕುಜ, ಶನಿ ಇವರು 3 ಜನ ಕೂಡ ವ್ಯಯಸ್ಥಾನದಲ್ಲಿದ್ದಾರೆ. ಇದು ತುಂಬ ಅಪಾಯವನ್ನು ಮುಂದೂಡುತ್ತೆ ಅಂತ ಹೇಳುತ್ತೆ. ಮತ್ತು ಇವ್ರಿಗೆ ಏನಪ್ಪ ಅಂದರೆ ಸೂರ್ಯಗ್ರಹ ರಾಶಿಲಿದ್ದರೂ ಕೂಡ ಹಾರ್ಟಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ತುಂಬ ಅತಿ ಹೆಚ್ಚು ನಾವು ನೋಡ್ತಾ ಹೋಗ್ತೀವಿ. ಈ ವಾರದಲ್ಲಿ ಸಾಕಷ್ಟು ಗಂಡಾಂತಗಳಿದೆ. ಧನುಸ್ಥಾನದಲ್ಲಿ ಶುಕ್ರಗ್ರಹ ಇದ್ದರೂ ಕೂಡ ನಿಮಗೆ ರಾಶಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಬಹಳ ವಿಶೇಷವಾಗಿ ಬಿ ಪಿ ಅತಿ ಹೆಚ್ಚು ಬರೋದು ಸಂದರ್ಭ ಇರುತ್ತೆ. ಲೋ ಬಿ ಪಿ ಆಗೋದು ಮೇಷರಾಶಿಯವರಿಗೆ. ಮತ್ತು ಬಿ ಪಿ ಜೊತೆಗೆ ಸ್ಟ್ರೋಕ್ ಕೂಡ ಹೊಡೆದ್ಬಿಡುತ್ತೆ. ಅದನ್ನು ಕೂಡ ಅತಿ ಹೆಚ್ಚು ನೀವು ಗಮನವನ್ನು ನೋಡ್ಕೋಬೇಕಾಗತ್ತೆ. ಗಮನವನ್ನು ಕೂಡ ನೀವು ಅತಿ ಹೆಚ್ಚು ನೋಡಿದಾಗ ನಿಮಗೆ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೋದು ಅಂತ ಹೇಳುತ್ತೆ. ಮತ್ತು ಗುರುಗ್ರಹ ಸುಖ ಸ್ಥಾನದಲ್ಲಿದ್ದಾನೆ ಈ ವಾರದಲ್ಲಿ, ಅಂದರೆ 3ನೇ ಭಾವದಲ್ಲಿದ್ದಾನೆ. ಚಂದ್ರಗ್ರಹನೂ ಕೂಡ ತುಂಬ ಮನಸ್ಕಾರಕ, ಅವನು ಕೂಡ ಕೇತು ಜೊತೆ ಸೇರ್ತಾನೆ. ನೀವು ಮೇಷರಾಶಿಯರು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ತುಂಬ ಟಿಪ್ಸನ್ನು ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಇದು ಮೇಷರಾಶಿಯರು ಈ ವಾರ ಪೂರ್ತಿ ನೀವು ತುಂಬ ಚೆನ್ನಾಗಿ ಆಗಬೇಕು, ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಈ ವಾರದಲ್ಲಿ ನೀವು ಸಕಲ ಸಂಪತ್ತು ಐಶ್ವರ್ಯ ಕಾಣಬೇಕು ಅಂದರೆ ಒಂದು ಬುಧಗ್ರಹದ ಟೆಂಪಲ್ಲು ಮತ್ತು ಕುಜಗ್ರಹದ ಟೆಂಪಲ್ಲು ಮತ್ತು ಶನಿ ಸಂಬಂಧಪಟ್ಟಂಥ ಟೆಂಪಲ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ವೈಬ್ರೇಷನ್ನ ಕೊಡ್ತಾ ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಬುಧಗ್ರಹದ ಸ್ಟೋನು, ಕುಜಗ್ರಹದ ಸ್ಟೋನು ಮತ್ತು ಶನಿಗ್ರಹ ಸ್ಟೋನನ್ನು ದಯವಿಟ್ಟು ಬಹಳ ವಿಶೇಷವಾದಂಥ ವೈಬ್ರೇಷನ್ನ ಕೊಡೋದ್ರಿಂದ ಇದನ್ನು ದಯವಿಟ್ಟು ಯೂಸ್ ಮಾಡಬೇಕಾದ್ರೆ ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಮನೇಲಿ ಸಕಲ ಸಂಪತ್ತು ಐಶ್ವರ್ಯ ಬರಬೇಕು ಅಂದರೆ ನಾನು ಕೊಡುವಂಥ ಸ್ಟೋನನ್ನು ಮೇಷರಾಶಿಯರು ಶುಕ್ರಗ್ರಹನೂ ಮತ್ತು ಗುರುಗ್ರಹ ಸ್ಟೋನನ್ನು ಕೂಡ ದಯವಿಟ್ಟು ಕೊಡೋದ್ರಿಂದ ನೀವು ಅತಿ ಹೆಚ್ಚು ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಮತ್ತು ರೂಬಿಯನ್ನು ಅತಿ ಹೆಚ್ಚು ಯೂಸ್ ಮಾಡಿ. ರೂಬಿ ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ರೂಬಿ ಬರ್ಮಾ ಭೂಮಿ ಆಗಿರ್ಬೋದು, ಯಾವುದೇ ಅಂದರೆ ರೂಬಿ, ಶುಕ್ರ, ಡೈಮಂಡ್ಸು ಮತ್ತು ಕನಕ ಪುಷ್ಯರಾಗ ಈ 3 ಸ್ಟೋನನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ತಂದು ಕೊಡುತ್ತೆ, ಭಾಳ ರಿಸಲ್ಟ್ ಕೊಡೋದು ತಂದು ಕೊಡುತ್ತೆ. ರೂಬಿ, ಡೈಮಂಡು ಮತ್ತು ಶುಕ್ರಗ್ರಹನ ಯೂಸ್ ಮಾಡ್ಬೋದು. ಮತ್ತು ಪರ್ಲ್ ಮುತ್ತನ್ನು ಕೂಡ ನೀವು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಮೇಷರಾಶಿಯರು ತುಂಬ ಅತಿ ಹೆಚ್ಚು ಕಷ್ಟಕ್ಕೆ ಸಿಗಾಕಿರೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಕಷ್ಟು ಮೇಷರಾಶಿಯರು ಕುಬೇರ ಮೂಲೆಯಲ್ಲಿ ಸಾಕಷ್ಟು ಜನಕ್ಕೆ ಬಾತ್ರೂಮ್ ಇದ್ದರೆ ತುಂಬ ಅಪಾಯವನ್ನು ತಂದುಕೊಡುತ್ತೆ. ನಿಮಗೆ ಕುಬೇರ ಮೂಲೆಯಲ್ಲಿ ಬಾತ್ರೂಮ್ ಇರಬಾರ್ದು. ಮತ್ತು ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತೀರಾ. ಯಾಕಂದರೆ ಕುಬೇರ ಮೂಲೆಯಲ್ಲಿ ಬಾತ್ರೂಮು, ಅಡುಗೆ ಮನೆ ಎರಡೂ ಕೂಡ ಇರಬಾರ್ದು. ಯಾರೆಲ್ಲ ಕುಬೇರ ಮೂಲೆಯಲ್ಲಿ ಅಡುಗೆ ಮನೆ ಇದೆಯೋ ಇಲ್ಲ ಬಾತ್ರೂಮ್ ಇದೆ, ಅದು ಹೋಟೆಲ್ಲು, ಬೇಕ್ರಿ, ಸಂಸ್ಥೆ ಏನು ಬೇಕಾಗೋದು, ಅದು IT-BT ಕಂಪ್ನಿ ಇರ್ಬೋದು, ಬೆಂಕಿ ಬಿದ್ದುಬಿಡುತ್ತೆ, ಮನಸ್ತಾಪಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ, ವರ್ಕರ್ಸ್ ಪ್ರಾಬ್ಲಮ್ ಆಗುತ್ತೆ. ಇದು ಹೆಚ್ಚು ಕಮ್ಮಿ ನೀವು ತುಂಬ ಕೇರ್ಫುಲ್ಲಾಗಿ ಮೇಷರಾಶಿಯರು ಇದನ್ನು ಅಬ್ಸರ್ವ್ ಮಾಡಿದರೆ ತುಂಬ 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 ಒಳ್ಳೆಯದು. ಆ ಜಾಗವನ್ನೇನಾರು ಹಂಗಿದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಮೇಷರಾಶಿಯವರಿಗೆ. ಈ ವಾರ ಪೂರ್ತಿ ಅವರು ಚೆನ್ನಾಗಿ ಆಗಬೇಕು ಅಂದರೆ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ ಏನಪ್ಪ ಅಂದರೆ ನಿಮ್ಮ ಲೈಫಲ್ಲಿ 3 ಮುಖ ರುದ್ರಾಕ್ಷಿ ಇಲ್ಲ 6 ಮುಖ ರುದ್ರಾಕ್ಷಿ ಇಲ್ಲ ಏಕಮುಖ ರುದ್ರಾಕ್ಷಿ, 2 ಮುಖ ರುದ್ರಾಕ್ಷಿಯನ್ನು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಬಡವರಾಗಿದೆ, ಸರ್ ನನಗೆ ಇವೆಲ್ಲ ತಗೊಳಕ್ಕಾಗಲ್ಲ, ತುಂಬ ಕಷ್ಟ ಅನ್ನೋರಿಗೆ ಹೇಳ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಸಾಕಷ್ಟುಗೆ ನಾನು ಹೇಳೋವಂಥ ಉತ್ತರವನ್ನು ಹೇಳ್ತಾಯಿದ್ದೀನಿ. ಒಂದು ಇಲ್ಲ ಅವರೆಕಾಳು, ಬಿಳೆ ಅವರೆಕಾಳನ್ನು ನಮ್ಮಲ್ಲಿ ಸಿಗುತ್ತೆ, ನೀವು ಆರ್ಡ್ರ್ ಮಾಡಿ. ಬಿಳೆ ಅವರೆಕಾಳು, ಕಡಲೆಕಾಳು ಮತ್ತು ಗೋಧಿ ಮತ್ತು ಭಾಳ ವಿಶೇಷವಾಗಿ ಅಕ್ಕಿ, ಈ 4 ಗ್ರಹನೂ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದರೆ ಅಂದರೆ ಒಂದೇ ಪಾತ್ರೆಯಲ್ಲಿ ಇಟ್ಟಾಗ ತುಂಬ ಪಾಸಿಟಿವ್ನ ಕೊಡುತ್ತೆ. ಇದನ್ನು ನೀವು ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ಇದು ನಿಮ್ಮ ಬೆಡ್ರೂಮಲ್ಲಾಗಿರ್ಬೋದು, ಹಾಲಲ್ಲಾಗಿರ್ಬೋದು, ದೇವ್ರ ಮನೇಲಾಗಿರ್ಬೋದು, ಈ 4 ಇಟ್ಟು ನೋಡಿ ನಿಮ್ಗೆ ಸಖತ್ ಪಾಸಿಟಿವ್ ಇರುತ್ತೆ ಭಾಳ ವಿಶೇಷವಾಗಿ. ಇದನ್ನು ಒಂದೊಂದೇ ಕಾಳಾಗಲಿ, ಒಂದು ಗೋಧಿ, ಒಂದು ಅವರೆಕಾಳು, ಒಂದು ಕಡಲೆಕಾಳು, ಒಂದು ಅಕ್ಕಿ ಇಲ್ಲ ಭತ್ತ, ಇವು 3 ಕೂಡ ನೀವು 4 ಕೂಡ ಪರ್ಸಲ್ಲಿ ಯೂಸ್ ಮಾಡಿ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ.
ನೋಡಿ 4 ಕೂಡ ಪರ್ಸಲ್ಲಿ ಯೂಸ್ ಮಾಡೋಕ್ಕೆ. ಮತ್ತೊಮ್ಮೆ ಹೇಳ್ತೀನಿ ಮೇಷರಾಶರಿಗೆ ದಯವಿಟ್ಟು ಬರ್ದಿರಿ ಕೇಳಿ. 1 ಗೋಧಿ ಮತ್ತು ಅವರೆಕಾಳು, ಕಡಲೆಕಾಳು ಮತ್ತು ಅಕ್ಕಿ, ಈ 4 ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ಪರ್ಸಲ್ಲಿ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಮೇಷರಾಶಿಯರು ಈ ವರ್ಷ ಈ ವಾರದಲ್ಲಿ ಬರ್ಕೋಬೇಕಾದಂಥ ನಂಬರ್ಸು 1 ಹೀಗೆ ಬರೀಬೇಕು, ಆರ್ಡ್ರ್ ಪ್ರಕಾರ ಬರೀರಿ. 1, 6, 3, 2 ಈ ಥರ ನೀವು ಕೈಲಿ ಡೈಲಿ ಬರೆದಿರಿ ಕೇಳಿ. ಇದನ್ನು ಡೈಲಿ ಜಪ ರೀತಿ ಹೇಳಿ, 1, 6, 3, 2 ಅಂತ ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ, ಸಖತ್ ಲಕ್ಕನ್ನು ತಂದು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ಹೇಳುತ್ತೆ. ಈ ನಂಬರ್ಲಿರೋ ತಾಕತ್ತು ಮೇಷರಾಶಿಗೆ ಸಾಕಷ್ಟು ಕೊಡುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ ಹೇಗಿದೆ? ವೃಷಭ ರಾಶಿಯವರಿಗೆ ಈ ವಾರ ತುಂಬ ಕೆಟ್ಟಿತ್ತೆ, ಸಿಕ್ಕಾಪಟ್ಟೆ ಟೈಮ್ ಕೆಟ್ಟಿತ್ತೆ. ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ. ವಿ ಎನ್ ಅಕ್ಷರ ಖಂಡಿತ ಕೂಡ ಸಾಕಷ್ಟು ಘಟನೆ ಕೊಡುತ್ತೆ. ಒಂದು, ನೀವು ನೋಡಿದ್ರೆ ಮೊನ್ನೆ ಮಿನಿಸ್ಟ್ರು ಯಾರದು MLA ಕಾಂಗ್ರೆಸ್ಸಿಂದ, ಅವ್ರ ಹೆಸರು ವಿನಯ್ ಕುಲಕರ್ಣಿ. ವಿ ಅನ್ನೋ ಅಕ್ಷರ ಬಂದು ವೃಷಭ ರಾಶಿ ಸೇರುತ್ತೆ. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಲೂಸ್ ಥರ ಮಾತಾಡ್ತಾಯಿದ್ರು. ಯಾರು ಏನನ್ನೋ ಹೇಳ್ತಾರೆ, ವೃಷಭ ರಾಶಿಗೆ ಟೈಮ್ ಚೆನ್ನಾಗಿದೆ ಹಿಂಗೆ ಅಂತ. ತುಂಬ ದೊಡ್ಡ ಲೂಸ್ಗಳೆಲ್ಲ ಈ ನಡುವೆ ಜ್ಯೋತಿಷ ಹೇಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಅನಿಸುತ್ತೆ. ಏನೇಳಿ ಎಲ್ಲರೂ ಹೇಳೋಕೆ ಶುರು ಮಾಡಿದ್ದಾರೆ. ಹೌದು, ಈಗ ಒಂದು ವರ್ಷದ ಮುಂಚೆಯಲ್ಲಿ ಬಡ್ಡಿ ಕಟ್ಟಿಲ್ಲ, ಎಷ್ಟು ಜನಕ್ಕೆ ಸಾಲ ಎಸ್ಕೊಂಡು ಎಷ್ಟು ಜನಕ್ಕೆ ಮುಂಡೆ ಮುಚ್ಚಿದಾರೋ ಗೊತ್ತಿಲ್ಲ. ಏನೇಳಿ ಅವರೆಲ್ಲರೂ ಇತಿಹಾಸ ನೋಡೋಕೆ ಹೋದರೆ ಒಂದು ನೆಟ್ರಿಗೆ ಒಂದು ಮನೆ ಇರೋಕ್ಕಲ್ಲ, ಒಂದು ಮಳ ಹೂವು ಮಾಡ್ಕೊಳಕ್ಕೆ ಇರೋಕ್ಕಲ್ಲ. ಏನೇಳಿ ಅವರೆಲ್ಲ ಜ್ಯೋತಿಷ ಹೇಳೋ ಲೆವೆಲ್ಗೆ ಆಗ್ಬಿಟ್ಟವ್ರೆ. ಗುರು ಬುಧ ಶುಕ್ರ ಗ್ರಹ ಮಾತೆತ್ತಿರಿ ತಿರುವಣ್ಣಾಮಲೆಗೆ ಹೋಗ್ಬಂದ್ಬಿಡಿ, ಒಂದು ತಿರುಪತಿಗೆ ಹೋಗ್ಬಿಟ್ಟು ಬಂದು ಪೌರ್ಣಮಿ. ಇದೆಲ್ಲ ಹೆಂಗೆ ಅಂದರೆ ಹುಣ್ಸೆಣ್ಣು ಎಷ್ಟು ಹದವಾಗಿ ಊಟಕ್ಕೆ ಹಾಕಿರೋದು ಪುಳಿಯೋಗರೆ ಆಗುತ್ತೆ ಅಂತ ಗೊತ್ತಿರಬೇಕು. ಇನ್ನೂ ಪುಳಿಯೋಗರೆ ಮಾಡೋಕ್ಕೂ ಬರೋಕ್ಕಲ್ಲ, ಇನ್ನೂ ಚಿತ್ರಾನ್ನ ಮಾಡ್ತಾ ಇದ್ದಾವೆ. ಏನೋ ಸರಿ, ಪುಳಿಯೋಗರೆಗೆ ಏನು ಹಾಕ್ಬೇಕು ಅನ್ನೋದೇ ಗೊತ್ತಿರೋಕ್ಕಲ್ಲ. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಹೋಟ್ಲಿಗೆ ಕೆಲಸ ಮಾಡೋಕ್ಕೆ ಬರುತ್ತೆ, ಬೇಕ್ರಿ ಕೆಲಸ ಮಾಡೋಕ್ಕೆ ಬರುತ್ತೆ. ಇಂಥದ್ದು ಬರಲ್ಲ ನನಗೆ ಭಗವಂತ ಎಲ್ಲ ಗಿಫ್ಟ್ ಕೊಟ್ಟಾನೆ.